ಟೈಟಲ್ ನೋಡ್ಬಿಟ್ಟು ಖಂಡಿತವಾಗ್ಲೂ ಕ್ಲಿಕ್ ಮಾಡಿರ್ತೀರಾ. ಏನಿದು ಟೈಟಲ್ ಹಿಂಗೆ ಹಾಕಿದ್ದಾರೆ, ಈ ವಿಡಿಯೋ ನೋಡಿ ಯೂಟ್ಯೂಬರ್ ಆಗಿ ಅಂತ ಅಷ್ಟು ಸುಲಭವಾಗಿ ತಿಳಿಸ್ಕೊಟ್ಬಿಡ್ತಾರೆ ಇವರು ಅಂತ ಕೆಲವೊಂದಷ್ಟು ಜನ ಕ್ಲಿಕ್ ಮಾಡಿರ್ತೀರಾ. ಕೆಲವೊಂದಷ್ಟು ಜನ ಎಕ್ಸೈಟ್ಮೆಂಟಲ್ಲಿ ನೋಡೋಣ ಏನು ಹೇಳ್ಬೋದು ಇವರು, ಖಂಡಿತವಾಗ್ಲೂ ಒಳ್ಳೊಳ್ಳೆ ಟಿಪ್ಸ್ಗಳು ಕೊಡ್ತಾರ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಪನ್ ಮಾಡಿರ್ತೀರಾ. ಅಫ್ಕೋರ್ಸ್ ಏನೋ ವಿಡಿಯೋ ಒಳಗಂತೂ ಎಳ್ಕೊಬಿಟ್ಟಿದ್ದೀನಿ ನಿಮ್ಮನ್ನ ಇವಾಗ. ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ನ ನಾನು ಫುಲ್ಫಿಲ್ ಮಾಡಬೇಕು, ಅಷ್ಟೇ ನನ್ನ ಒಂದು ಕೆಲಸ. ಖಂಡಿತವಾಗ್ಲೂ ಒಂದು 10 ನಿಮಿಷ ಟೈಮ್ ಕೊಡಿ, ನೀಟಾಗಿ ಫುಲ್ಫಿಲ್ ಮಾಡ್ತೀನಿ, ಓಕೆನಾ. ಸೊ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಆದಷ್ಟು ಬೇಗ ಮುಗಿಸೋಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಹಲವಾರು ರೀತಿ ಯೂಟ್ಯೂಬ್ ಚಾನಲ್ಸ್ಗಳಿದೆ, ಓಕೆನಾ. ಒಂದು ಟೆಕ್ನಾಲಜಿ ಚಾನಲ್ ಆಗ್ಬೋದು, ಇನ್ನೊಂದು ಸಿನಿಮಾ ಚಾನಲ್ಸ್ಗಳಾಗ್ಬೋದು. ಸೊ ಇದರಲ್ಲಿ ನಾವು ಮೇಯ್ನಾಗಿ 2 ಚಾನಲ್ಗಳ ಬಗ್ಗೆ ಮಾತಾಡೋಣ, ಟೆಕ್ನಾಲಜಿ ಮತ್ತು ಸಿನಿಮಾ ಚಾನಲ್ಸ್ಗಳು. ಇವರು ಹೇಗೆ ಯೂಟ್ಯೂಬರ್ ಆಗೋದು ಅಂತ. ಇವಾಗ ನೀವೇನಾದರೂ ನಿಮ್ಮೊಂದು ಚಾನಲ್ಸ್ಗಳೇನೋ ಟೆಕ್ನಾಲಜಿ ಬಗ್ಗೆ ಕ್ರಿಯೇಟ್ ಮಾಡಿದ್ದೀರಾ ಅಥವಾ ಸಿನಿಮಾ ಬಗ್ಗೆ ಕ್ರಿಯೇಟ್ ಮಾಡಿದ್ದೀರಾ ಚಾನಲ್ ಅಂತಂದರೆ ನೀವು ಹೇಗೆ ಯೂಟ್ಯೂಬರ್ ಆಗೋದು ಅದರ ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ, ಓಕೆ. ಸೊ ಫಸ್ಟು ನಾನು ಮೇಯ್ನಾಗಿ ಸಿನಿಮಾ ಚಾನಲ್ಸ್ಗಳ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಸಿನಿಮಾದವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಟ್ರೆಂಡಿಂಗ್ ನ್ಯೂಸ್ಗಳನ್ನ ಮಾಡ್ತಾರೆ, ಓಕೆನಾ. ಈಗ ಯಾವುದೋ ಒಂದು ಸಿನಿಮಾ ಟೀಸರ್ ಟ್ರೈಲರ್ ಬಂತು ಅಂದರೆ ಅದನ್ನು ರಿವ್ಯೂ ಮಾಡಿ ಆ ಟೈಮಲ್ಲೇ ರಿವ್ಯೂ ಮಾಡಿ ಅಪ್ಲೋಡ್ ಮಾಡಿ, ಖಂಡಿತವಾಗ್ಲೂ ಅದು ನಿಮ್ಗೆ ಕ್ಲಿಕ್ ಆಗುತ್ತೆ. ಇದು ನಾನು ಫಸ್ಟಿಂದನೂ ಕೊಡ್ತಾ ಬರ್ತಾ ಇದ್ದೀನಿ ಟ್ರಿಕ್ನ. ಇದು ಸೈಡ್ಗೆ ಹಾಕೋಣ, ಓಕೆ. ಇವಾಗ ಡಿಫ್ರೆಂಟ್ ಆಗಿರುವಂಥ ಟ್ರಿಕ್ನ ಹೇಳ್ತೀನಿ. ಸೊ ಏನಪ್ಪ ಟ್ರಿಕ್ ಅಂತಂದರೆ, ಲೈಫ್ ಟೈಮ್ ಬರುವಂಥ ವ್ಯೂಸ್ಗಳು, ಲೈಫ್ ಟೈಮ್ ವ್ಯೂಸ್ ನಿಮ್ಗೆ ಯಾವ್ದು ಕೊಡುತ್ತೆ ಆ ಥರ ವೀಡಿಯೋಸ್ಗಳನ್ನ ನೀವು ಮಾಡಬೇಕಾಗುತ್ತೆ, ಓಕೆನಾ. ಇವಾಗ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಸಿನಿಮಾ ನಟರು, ಈಗ ರಾಕಿಂಗ್ ಸ್ಟಾರ್ ಯಶ್ ಆಗ್ಬೋದು, ದರ್ಶನ್ ಆಗ್ಬೋದು, ಇವ್ರ ಬಗ್ಗೆ ನೀವು ಮಾಡಬೇಕು. ಲೈಫ್ ಹಿಸ್ಟ್ರಿ ಬಗ್ಗೆ, ಅವ್ರು ಹೆಂಗೆ ಬಂದರು ಇಂಡಸ್ಟ್ರಿಗೆ, ಏನೇನು ಕಷ್ಟಪಡ್ಕೊಂಡು ಬಂದರು, ಇದ್ರ ಬಗ್ಗೆ ನೀವು ಒಂದು 4ರಿಂದ 5 ನಿಮಿಷ ಅಥವಾ 10 ನಿಮಿಷ ತಗೊಂಡ್ರು ಕೂಡ ಪರವಾಗಿಲ್ಲ, ಒಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ. ಖಂಡಿತವಾಗ್ಲೂ ಆ ಒಂದು ವಿಡಿಯೋ ನಿಮಗೆ ಕ್ಲಿಕ್ ಆಗುತ್ತೆ. ಅದೇ ವಿಡಿಯೋ ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ನಂಬ್ತಿರೋ ಬಿಡ್ತೀರಾ. ಇವಾಗ ತುಂಬ ಜನ ಹೇಳ್ಬೋದು, ಬ್ರೋ ಇದ್ರ ಬಗ್ಗೆ ಎಲ್ಲ ತುಂಬ ಜನ ವಿಡಿಯೋ ಮಾಡಿದ್ದಾರೆ, ಸುಮ್ಮನೆ ನಮಗೆ ಇವೆಲ್ಲ ಹೇಳ್ಬಿಡಿ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಮಾಡಿರ್ತಾರೆ. ಯಶ್ ಅವ್ರ ಬಗ್ಗೆ ತೆಗೀರಿ, ದರ್ಶನ್ ಅವ್ರ ಬಗ್ಗೆ ತೆಗೀರಿ, ಪುನೀತ್ ಅವ್ರ ಬಗ್ಗೆ ತೆಗೀರಿ, ಎಲ್ಲರ ಬಗ್ಗೆನೂ ವಿಡಿಯೋ ಮಾಡಿರ್ತಾರೆ. ಅದು ಅವರ ಚಾನಲ್ಗೆ ಅವ್ರು ಮಾಡ್ಕೊಂಡಿರ್ತಾರೆ. ಫಸ್ಟು ನಿಮ್ಮ ಚಾನಲ್ ನೀವು ಮಾಡ್ಕೊಳ್ಳಿ, ಓಕೆನಾ. ಅವ್ರ ಚಾನಲ್ಗೆ ಅವ್ರು ಮಾಡ್ಕೊಂಡಿರ್ತಾರೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂದಿರ್ತದೆ, ಅಥವಾ ಕೆಲವೊಂದು ಜನಕ್ಕೆ ವ್ಯೂಸೇ ಬಂದಿರಲ್ಲ. ಬಿಡಿ, ವ್ಯೂಸ್ ಬಂದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಅಥವಾ ವ್ಯೂಸ್ ಬಂದಿದೆ ಅವ್ರಿಗೆ ನಮಗೇನು ಬರಲ್ಲ ಅಂತ ಅನ್ಕೋಬೇಡಿ. ಇದು ಲೈಫ್ ಟೈಮ್ ವ್ಯೂಸ್ ಕೊಡುತ್ತೆ. ಯಾಕೆಂತಂದರೆ ಇದು ರಿಫ್ರೆಶ್ ಆಗ್ತಾ ಇರುತ್ತೆ, ಜಗತ್ತು ರಿಫ್ರೆಶ್ ಆಗ್ತಾ ಇರುತ್ತೆ. ಇವಾಗ ನಾನು 23 ಏಜ್ ಇದ್ದೀನಿ, ಇನ್ನೊಂದಷ್ಟು ವರ್ಷ ಬಿಟ್ಕೊಂಡವ್ರು 50 ಆಗ್ತೀನಿ, ಆಮೇಲೆ 100 ವರ್ಷ ಇರ್ತೀನಿ ಇರ್ಬೋದು, ಗೊತ್ತಿಲ್ಲ. ಒಟ್ಟಲ್ಲಿ ಹೇಳಿದಂಗೆ ತಮಾಷೆಗೆ ಏಜ್ ಆಗ್ತಾ ನನಗೂ ಕೂಡ ವಯಸ್ಸಾಗುತ್ತೆ. ಈ ಪ್ಲೇಸ್ಗೆ ಇನ್ನೊಬ್ಬ ಬರ್ತಾನೆ, ಈ ಪ್ಲೇಸ್ಗೆ ಅಂತಂದರೆ ಇಲ್ಲಿಗೆ ಬರಲ್ಲ, ಓಕೆನಾ. ನನ್ನ ಪ್ಲೇಸ್ಗೆ ಇನ್ನೊಬ್ಬ ಬರ್ತಾನೆ, ಹಂಗೆ ತಿರುಗ್ತಾ ಇರುತ್ತೆ. ಏನಂತಂದರೆ ಜೀವನ ಎಲ್ರಿಗೂ ಕೂಡ ಇಂಪಾರ್ಟೆಂಟ್, ಓಕೆನಾ. ಎಲ್ಲರೂ ಕೂಡ ಜೀವನ ಮಾಡೋಕ್ಕೆ ಇಲ್ಲಿ ಬಂದಿರೋದು. ಎಲ್ಲರೂ ಕೂಡ ಹುಟ್ಟಬೇಕು ಸಾಯ್ಬೇಕು. ಇದರಿಂದ ರಿಫ್ರೆಶ್ ಆಗ್ತಾ ಇರುತ್ತೆ. ಹುಟ್ಟೋರು ಬರ್ತಾ ಇರ್ತಾರೆ, ಸಾಯೋರು ಬರ್ತಾ ಇರ್ತಾರೆ, ಈ ಥರ ಎಲ್ಲ ನಡೀತಾ ಇರುತ್ತೆ. ಸೊ ಇದ್ರ ಮಧ್ಯ ನಿಮ್ಮ ಒಂದು ವಿಡಿಯೋ ಲೈಫ್ ಟೈಮ್ ವ್ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಇದ್ರ ಬಗ್ಗೆ ಲೈಫ್ ಟೈಮ್ ಸರ್ಚ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ. ಇವಾಗ ನಾನು ವಯಸ್ಸಾಯಿತು ಅಂತಂದರೆ, ಇವಾಗ ನನ್ನ ಪ್ಲೇಸ್ಗೆ ಇನ್ನೊಬ್ಬ ಬರ್ತಾನಲ್ಲ, ಅವ್ನು ದರ್ಶನ್ ಬಗ್ಗೆ ಸರ್ಚ್ ಮಾಡ್ತಾನೆ, ಯಶ್ ಬಗ್ಗೆ ಸರ್ಚ್ ಮಾಡ್ತಾನೆ, ಯಾರವರು ತುಂಬ ಹೆಸರು ಮಾಡಿದಾರಲ್ಲ ಅಂತ. ಯಾಕೆಂದರೆ ಅವ್ರಿಗೆ ಗೊತ್ತಿರಲ್ಲ, ಯಾಕೆಂದರೆ ಆ ಟೈಮಲ್ಲಿ ಬೇರೆ ಹೀರೋಸ್ಗಳು ಬಂದಿರ್ತಾರೆ. ಇವರೆಲ್ಲ ತುಂಬ ಹಳೆ ಹೀರೋಗಳಾಗಿರ್ತಾರೆ, ದರ್ಶನ್ ಯಶ್ ಅವರೆಲ್ಲ ಹಳೆ ಹೀರೋಗಳಾಗಿರ್ತಾರೆ. ಅವಾಗ ಸರ್ಚ್ ಮಾಡ್ತಾನೆ ಹುಡುಗ ಅಲ್ವಾ. ಆವಾಗಾದರೂ ನಿಮ್ಮ ವಿಡಿಯೋ ಕ್ಲಿಕ್ ಆಗೇ ಆಗುತ್ತೆ. ಇವಾಗಲಿಲ್ಲ ಅಂದರೂ ಅವಾಗಾದರೂ ಕ್ಲಿಕ್ ಆಗೇ ಆಗುತ್ತೆ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳಿ. ಫಸ್ಟು ಲೈಫ್ ಟೈಮ್ ವ್ಯೂಸ್ಗಳು ಬರುವಂಥ ವೀಡಿಯೋಸ್ಗಳನ್ನ ಮಾಡಿಬಿಡಿ ನೀವು. ಬೇಸ್ಮೆಂಟ್ ತುಂಬ ಇಂಪಾರ್ಟೆಂಟ್. ಇದು ಏನೇನೈತೆ ಬೇಸ್ಮೆಂಟ್ ಅದನ್ನೆಲ್ಲ ಮಾಡ್ಕೊಂಡೋಗಿ, ಓಕೆನಾ. ಸಿನಿಮಾ ಬಗ್ಗೆ, ಯಾವ ಹೀರೋ ಬಗ್ಗೆ ಏನೇನೋ ಅನುಭವಿಸಿದ್ದಾರೆ, ಯಾವ ಥರ ಕಷ್ಟಪಡ್ಕೊಂಡು ಬಂದಿದ್ದಾರೆ, ಇದ್ರ ಬಗ್ಗೆ ಎಲ್ಲ ವೀಡಿಯೋಗಳು ಮಾಡಿಬಿಡಿ. ನಿಮ್ಮ ಚಾನಲ್ ಒಂದಲ್ಲ ಒಂದಿನ ಗ್ರೋ ಆಗುತ್ತೆ. ಇದು ನಾನು ಸಿನಿಮಾ ಚಾನಲ್ಸ್ಗಳಿಗೆ ಕೊಡುವಂಥ ಟಿಪ್ಸು. ಇನ್ನು ಟೆಕ್ ಚಾನಲ್ಗಳಿಗೆ ನಾವು ಬಂದರೆ ತುಂಬ ಕಾಂಪಿಟೇಷನ್. ಯಾವ ರೇಂಜ್ಗೆ ಅಂತಂದರೆ, ನಾವು ಏನೇ ಒಂದು ಮಾಡಿದ್ರೂ ಕೂಡ ತುಂಬ ವಿರೋಧ ಬರುತ್ತೆ, ಓಕೆನಾ. ಇವಾಗ ಎಕ್ಸಾಂಪಲ್ ಇವಾಗ ತಗೊಳ್ಳಿ, ಈಗ ನಾನೇ ಒಂದು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಪ್ಲೇಸ್ಟೋರಿಂದ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ 90% ಕಮೆಂಟ್ ಬರುತ್ತೆ. ಏನು ಬ್ರೋ ನೀವು ಪ್ಲೇಸ್ಟೋರಲ್ಲಿ ಹೆಂಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಅಂತ ಯಾರಿಗೂ ಗೊತ್ತಿಲ್ವಾ, ವಿಡಿಯೋ ಮಾಡಿದಿರಲ್ಲ ಅಂತ. ಖಂಡಿತವಾಗ್ಲೂ 90% ಕಮೆಂಟ್ ಬಂದೇ ಬರುತ್ತೆ, ಓಕೆನಾ. ಸೊ ನಾನು ಆದ್ದರಿಂದ ಏನು ಹೇಳ್ತೀನಿ ಅಂತಂದರೆ, ಸೊ ಫಸ್ಟು ನೀವು ಈ ಕಮೆಂಟ್ಸ್ಗಳ ಬಗ್ಗೆ ತಲೆಗೆಡಿಸ್ಕೊಬಿಡಿ. ಫಸ್ಟು ನಿಮಗೆ ಬೇಸ್ಮೆಂಟು, ನಿಮ್ಮ ಚಾನಲ್ ಯಾವುದು ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದನ್ನು ನೀವು ಫೋಕಸ್ ಮಾಡಬೇಕಾಗುತ್ತೆ. ನನಗೂ ಕೂಡ ದೇವರಾಣಿಗೂ ಹೇಳ್ತೀನಿ ಕೇಳಿ, ಟಿಕ್ಟಾಕ್ ಬಗ್ಗೆ ನಾನು ಇವಾಗ ರೀಸೆಂಟಾಗಿ ವೀಡಿಯೋ ಮಾಡಿದ್ದು, ಗೊತ್ತಿಲ್ಲ ಒಂದು 6-7 ತಿಂಗಳಾಗಿರ್ಬೋದು. ನೋಡಿ ಪಾಪ್ಯುಲರ್ ವೀಡಿಯೋಸ್ ಐ ಥಿಂಕ್, ಬಿಡಿ ನಾನು ಆಮೇಲೆ ನೋಡ್ತೀನಿ. 6-7 ತಿಂಗಳು ಅಥವಾ 1 ವರ್ಷ ಆಗಿರ್ಬೇಕೇನೋ ಗೊತ್ತಿಲ್ಲ ನನಗೆ. ಸೊ ಆ ಟೈಮಲ್ಲಿ ಆಲ್ರೆಡಿ ಟಿಕ್ಟಾಕ್ ಎಲ್ಲರೂ ಕೂಡ ಯೂಸ್ ಮಾಡ್ತಾಯಿದ್ರು, ಎಲ್ಲರೂ ಕೂಡ ಗೊತ್ತಿತ್ತು. ನನಗೆ ಗೊತ್ತಿತ್ತು ಟಿಕ್ಟಾಕ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾಡೋಣ ಅಂತಂದ್ರೂ ಕೂಡ ಮನಸ್ಸಾಗ್ತಿರಲ್ಲ, ಯಾಕೆಂತಂದ್ರೆ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಸುಮ್ಮನೆ ಯಾಕೆ ಅಂತ. ಆ ವಿಡಿಯೋ ನಾನು ಸುಮ್ಮನೆ ಏನೋ ಮಾಡಲೇಬೇಕು, ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿದ್ದು. ಬಟ್ ಆ ಒಂದು ವಿಡಿಯೋ ನನಗೆ 63,000 ವ್ಯೂಸ್ ಕೊಟ್ಟಿದೆ. ಕೈನ್ ಮಾಸ್ಟ್ರು
ಕೈನ್ ಮಾಸ್ಟರ್ ಅಷ್ಟೇ ನನಗೆ ಗೊತ್ತಿತ್ತು ಎಲ್ಲ ಯೂಟ್ಯೂಬಲ್ಲಿ ತುಂಬ ಜನ ಮಾಡಿದ್ದಾರೆ ಕೈನ್ ಮಾಸ್ಟರ್ ಹೇಗೆ ಉಪಯೋಗಿಸೋದು ಹೇಗೆ ಎಡಿಟ್ ಮಾಡೋದು ಹೇಗೆ ಅಂತ ತುಂಬ ಜನ ಹಲವಾರು ಕ್ರಿಯೇಟರ್ಸ್ಗಳು ವೀಡಿಯೋ ಮಾಡಿದ್ದಾರೆ. ಬಟ್ ಆದರೂ ಕೂಡ ನಾನು ಬಿಡಲೇಬೇಕು ಅಂತ ಬಿಟ್ಟೆ. ಯಾಕೆ ಅಂತಂದರೆ ನನಗೆ ಗೊತ್ತು ಇದು ಲೈಫ್ ಟೈಮ್ ಯೂಸ್ ಕೊಡುತ್ತೆ ಅಂತ. ಅದಕ್ಕೋಸ್ಕರ ಕೈನ್ ಮಾಸ್ಟರ್ ಬಗ್ಗೆ ವೀಡಿಯೋ ಮಾಡಿದೆ. ಅದು ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ 500, 200, 300 ವ್ಯೂಸ್ ಇತ್ತು. ಬಟ್ ಇವಾಗ ನೋಡಿ ಅದು ಲಕ್ಷಗಟ್ಟಲೆ ವ್ಯೂಸ್ ಆಗಿದೆ. ಯಾಕೆ ಅಂತಂದರೆ ಅದು ಲೈಫ್ ಟೈಮ್ ವ್ಯೂಸ್ ಕೊಡುತ್ತೆ. ಓಕೆನಾ. ಸೊ ಇದನ್ನು ನೀವು ಫೋಕಸ್ ಮಾಡ್ಕೋಬೇಕು. ಈಗ ಕೈನ್ ಮಾಸ್ಟ್ರು ಈಗ ಎಲ್ರಿಗೂ ಕೂಡ ಗೊತ್ತು, ಆಲ್ಮೋಸ್ಟ್ ಅಲ್ಲಿ 3/4 ಜನಕ್ಕೆ ಗೊತ್ತು. ಈಗ ಯಾರೋ ಬರ್ತಾನೆ, ಹೊಸ ಫೋನ್ ತಗೊಂಡ, ಯಾರೋ ಚಿಕ್ಕ ಹುಡುಗ ಒಂದು ಹೊಸ ಫೋನ್ ತಗೊಂಡ, ಸ್ಮಾರ್ಟ್ ಫೋನು. ಅವನು ಕೈನ್ ಮಾಸ್ಟರ್ ಅಂದರೆ ಏನು ಗೊತ್ತಿರಲ್ಲ, ತಿಳ್ಕೊತಾನೆ, ಸರ್ಚ್ ಮಾಡ್ತಾನೆ. ಆಗ ಸರ್ಚ್ ಮಾಡಿದಾಗ ನಮ್ಮ ವಿಡಿಯೋಗಳು ಕೂಡ ತೋರಿಸುತ್ತೆ, ಕ್ಲಿಕ್ ಆಗುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಫಸ್ಟು ಏನು ಲೈಫ್ ಟೈಮ್ ನಮ್ಗೆ ಯಾವ್ದು ಯೂಸ್ ಕೊಡುತ್ತೆ ಅದನ್ನು ನೀವು ಫಸ್ಟ್ ಫೋಕಸ್ ಮಾಡ್ಕೊಂಡು ಅದ್ರ ಬಗ್ಗೆ ಫಸ್ಟ್ ವೀಡಿಯೋಸ್ಗಳು ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ಆಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಟ್ರೆಂಡಿಂಗ್ ನ್ಯೂಸು ಅದು ಇದು ಎಲ್ಲ ಮಾಡ್ಕೊಳ್ಳಿ. ಓಕೆನಾ. ನಾನು ಅದು ಅಷ್ಟೇ, ನಾನು ಫಸ್ಟ್ ಏನು ಲೈಫ್ ಟೈಮ್ ವ್ಯೂಸ್ ಯಾವ್ದು ಕೊಡುತ್ತೆ ಅದನ್ನು ನಾನು ಮಾಡ್ಬಿಡ್ತಾ ಇದ್ದೀನಿ. ನಾನು ಫಸ್ಟ್ ಕ್ರಿಯೇಟ್ ಮಾಡ್ಬಿಡ್ತಾ ಇದ್ದೀನಿ ಆ ವೀಡಿಯೋಸ್ಗಳನ್ನೆಲ್ಲ. ಈಗ ಟಿಕ್ಟಾಕ್ ಹೆಂಗೆ ಕ್ರಿಯೇಟ್ ಮಾಡೋದು, ಟಿಕ್ಟಾಕಲ್ಲಿಗೆ ಮೇಲ್ ಮಾಡೋದು, ಅದು ಇದು ಅಂತ ಎಲ್ಲ ಬೇಸ್ಮೆಂಟ್ ಎಲ್ಲ ಫಸ್ಟ್ ಕ್ರಿಯೇಟ್ ಮಾಡ್ಕೊಬಿಟ್ರೆ ಆಮೇಲೆ ಅದ್ರ ಪಾಡಿಗೆ ಅದೇ ದೇಶಮಟ್ಟ ಆಗಿ ಮನೆ ಕಟ್ಟಿ ಎಲ್ಲ ನಡೆದೋಯ್ತದೆ ಸಿಚುವೇಶನ್. ನಿಮ್ಗೆ ಗೊತ್ತಿಲ್ಲ ಅದೆಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಸುಮ್ಮನೆ ಹೇಳ್ತಾಯಿಲ್ಲ. ಈಗಲೂ ಕೂಡ ನನ್ನ ಚಾನಲ್ ತೆಗೆದು ನೋಡಿ, ಗೂಗಲ್ ಪೇಗೆ ಯೂಸ್ ಮಾಡೋದು, ಈ ವಿಡಿಯೋಗಳೇ ಕ್ಲಿಕ್ ಆಗಿರೋದು. ತುಂಬ ಸಿಲಿ ವಿಡಿಯೋಗಳು. ಬಟ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಸರ್ಚ್ ಮಾಡಿ ನೋಡಿದ್ದಾರೆ. ಹಂಗಂತಂದ್ಬಿಟ್ಟು ಗೊತ್ತಿಲ್ಲ ಅಂತಂದ್ರೆ ಅವ್ರನ್ನೇನು ಇದು ಅಂತಂತ ಹೇಳ್ತಾ ಇಲ್ಲ. ಸೊ ಅವ್ರಿಗೆ ಅದ್ರ ಅವಶ್ಯಕತೆ ಇದೆ. ಓಕೆನಾ. ಯಾಕೆಂತಂದರೆ ನಾನು ಅವಾಗ ಹೇಳ್ದಂಗೆ ಜಗತ್ತು ರಿಫ್ರೆಶ್ ಆಗ್ತಾ ಇರುತ್ತೆ, ಹೊಸಬ್ರು ಬರ್ತಾ ಇರ್ತಾರೆ, ಹೊಸತನ ತರ್ತಾ ಇರ್ತಾರೆ. ರಾಮಾಚಾರಿ ಡೈಲಾಗ್ ಬಂದ್ಬಿಡ್ತು ನೋಡಿ ಸಡನ್ನಾಗಿ ಹೇಳ್ತಾ ಸೊ ಹಂಗೆ. ಸೊ ಅದಕ್ಕೋಸ್ಕರ ಮೇಯ್ನಾಗಿ ಲೈಫ್ ಟೈಮ್ ವ್ಯೂಸ್ ಕೊಡುವಂಥ ವೀಡಿಯೋಸ್ಗಳನ್ನ ಮಾಡಿ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಒಳ್ಳೆಯದಾಗುತ್ತೆ. ಓಕೆನಾ. ಇವತ್ತೇ ಕೂತ್ಕೊಳ್ಳಿ, ಕೈನ್ ಮಾಸ್ಟರ್ಗೆ ವೀಡಿಯೋಸ್ಗಳು ಮಾಡೋದು, ಟೆಕ್ ಚಾನಲ್ಸ್ಗಳು ಇದನ್ನು ಮಾಡೋದಕ್ಕೆ ಶುರು ಮಾಡಿ. ಕೈನ್ ಮಾಸ್ಟರ್ಗೆ ಉಪಯೋಗಿಸೋದು, ಆಮೇಲೆ ಗೂಗಲ್ ಪೇಗೆ ಇನ್ಸ್ಟಾಲ್ ಮಾಡೋದು, ಗೂಗಲ್ ಪೇಯಿಂದ ಹೇಗೆ ಟ್ರಾನ್ಸಾಕ್ಷನ್ ಮಾಡೋದು, ಅಮೆಝಾನಲ್ಲಿ ಹೇಗೆ ಬುಕ್ ಮಾಡೋದು, ಇವೆಲ್ಲ ಮಾಡಿ ಕ್ಲಿಕ್ ಆಗುತ್ತೆ. ನಾನು ಕೂಡ ಈ ಮುಂದೆ ಜಾಸ್ತಿ ಆ ಥರ ವೀಡಿಯೋಸ್ಗಳನ್ನೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಓಕೆನಾ. ಸೊ ಇದಿಷ್ಟು ನನ್ನ ಕಡೆಯಿಂದ ಟ್ರಿಕ್ಕು. ಖಂಡಿತವಾಗ್ಲೂ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದ್ದೀನೇನೋ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನಸಾರಿ ಹೇಳೋದಾದರೆ ಖಂಡಿತವಾಗ್ಲೂ ಫುಲ್ಫಿಲ್ ಮಾಡಿದ್ದೀನಿ. ಯಾಕೆಂತಂದರೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಈ ಮಾತುಗಳನ್ನ ಆಡಿರುವಂಥದ್ದು. ಸುಮ್ಮನೆ ಏನೋ ಮಾತಾಡಿಲ್ಲ, ಅಥವಾ ಸುಮ್ಮನೆ ಏನೋ ಪ್ರೂಫ್ ಇಲ್ಲದೇ ಮಾತಾಡಿಲ್ಲ. ಪ್ರೂಫ್ ಇದೆ. ಬೇಕಾದ್ರೆ ನನ್ನ ಚಾನಲಲ್ಲಿ ಪಾಪ್ಯುಲರ್ ವೀಡಿಯೋಸ್ಗಳು ನೋಡಿ, ಯಾವ್ಯಾವ ವೀಡಿಯೋಗಳು ಕ್ಲಿಕ್ ಆಗಿದೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.